ಮುತ್ತಪ್ಪ ರೈ ಮಗನ ಮೇಲೆ ಗುಂಡಿನ ದಾಳಿ. ರಿಕ್ಕಿ ರೈ ಟಾರ್ಗೆಟ್ ಯಾಕೆ? ಕೊಲೆ ಸಂಚು ಮಾಡಿದ್ಯಾರು? ಹೇಗಿದ್ದಾರೆ ಮುತ್ತಪ್ಪ ರೈ ಮಗ ರಿಕ್ಕಿ? ರೈ ಮಗನಿಗೆ ಸ್ಕೆಚ್, ಗ್ರೇಟ್ ಎಸ್ಕೇಪ್. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಕ್ಕಿ ರೈ ಮೇಲೆ ದಾಳಿ ಮಾಡಿದ್ ಯಾರು? ಯಾಕೆ ದಾಳಿಯನ್ನ ಮಾಡಿದ್ರು? ರಿಕ್ಕಿ ರೈ ಮೇಲೆ ದ್ವೇಷ ಇರೋರು ಯಾರು? ಈಗಾಗಲೇ ನಿನ್ನೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಅದು ಕೂಡ ಒಂದಲ್ಲ, ಎರಡೆರಡು ಬಾರಿ ರಿಕ್ಕಿ ರೈ ಮೇಲೆ ಒಂದೇ ರಾತ್ರಿ 2 ಬಾರಿ ಫೈರಿಂಗ್ ಅನ್ನ ಮಾಡಲಾಗಿದೆ. ಹಾಗಾದ್ರೆ ರಿಕ್ಕಿ ರೈ ಮೇಲೆ ಈ ಗುಂಡಿನ ದಾಳಿಯನ್ನ ನಡೆಸಿದ್ದು ಯಾರು? ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ? ರಿಕ್ಕಿ ರೈ ಮೇಲೆ ದ್ವೇಷ ಇರೋರು ಯಾರ್ಯಾರು ಇದ್ದಾರೆ? ಈಗ 2 ಬಾರಿ ಫೈರಿಂಗ್ ಅನ್ನ ಮಾಡಿರುವ ವಿಚಾರವನ್ನ ಕೂಡ FIR ನಲ್ಲಿ ಇಂಚಿಂಚು ಮಾಹಿತಿಯ ಉಲ್ಲೇಖ ಮಾಡಲಾಗಿದೆ. ಮೊದಲ ಬಾರಿ ಬಚಾವ್ ಆಗ್ತಾರೆ ರಿಕ್ಕಿ ರೈ ಫೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ. ಆದ್ರೆ 2ನೇ ಬಾರಿ ಈ ಫೈರ್ ನಡೆದಾಗ ಗಾಯ ಆಗುತ್ತೆ ರಿಕ್ಕಿ ರೈಗೆ. ನಿನ್ನೆ ರಾತ್ರಿ 11 ಗಂಟೆಗೆ ರಿಕ್ಕಿ ರೈ ಬೆಂಗಳೂರಿಗೆ ಹೊರಟಿದ್ರು. ಕಾರು ಹೊರಡುವಾಗ ಟಪ್ ಅಂತ ಶಬ್ದ ಬಂದಿತ್ತಂತೆ. ಟೈರ್ ಬ್ಲಾಸ್ಟ್ ಅಂತ ಹೇಳಿ ಪರಿಶೀಲನೆ ಮಾಡಿ ಹೊರಟ್ರಂತೆ. ಈ ವೇಳೆ ರಿಕ್ಕಿ ರೈ ಮನೆಯಲ್ಲೇ ಪರ್ಸ್ ಬಿಟ್ಟು ಬಂದಿದ್ರು. ಸೊ ಮತ್ತೆ ಪರ್ಸ್ ಮನೆಯಲ್ಲೇ ಇತ್ತಲ್ವಾ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಮತ್ತೆ ಬಿಡದಿ ಕ್ರಾಸ್ ಬಳಿಯಿಂದ ಮನೆಗೆ ವಾಪಸ್ ಬಂದಿದ್ದಾರೆ. ಮನೆಗೆ ವಾಪಸ್ ಬಂದಿರೋದು ರಾತ್ರಿ 12:50ಕ್ಕೆ. ಮತ್ತೆ ಅವರು ಬಿಡದಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ರಿಕ್ಕಿ ರೈ ಕಾರಲ್ಲಿ ಕೂರ್ತಾ ಇದ್ದಂತೆ ಕಾರಿನ ಮೇಲೆ ಫೈರಿಂಗ್ ಆಗಿದೆ. ರಿಕ್ಕಿ ರೈ ಬಲ ತೋಳು ಮತ್ತು ಮೂಗಿಗೆ ಗಂಭೀರ ಗಾಯ ಆಗಿದ್ದು ಬಿಡದಿಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಆನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಮೂಗಿನ ಆಪರೇಷನ್ ಕೂಡ ಇದೆ ಇವತ್ತು ಅಂತ ಈಗಾಗಲೇ ಅಲ್ಲಿನ ಮಾಹಿತಿಗಳು ಲಭ್ಯ ಆಗಿರೋದು. ಸೊ ಈ ಒಂದು ಗುಂಡಿನ ದಾಳಿಗೆ ಸಂಬಂಧಪಟ್ಟ ಹಾಗೆ FIR ನಲ್ಲಿ ಇಂಚಿಂಚು ಮಾಹಿತಿಯ ಉಲ್ಲೇಖ ಮಾಡಲಾಗಿದೆ. ಎಷ್ಟು ಗಂಟೆಗೆ ಈ ಫೈರ್ ಆಯಿತು, ಆ ನಂತರ ಏನೇನಾಯಿತು, ಮೊದಲ ಬಾರಿಗೆ ಫೈರಿಂಗ್ ಆಗಿದ್ದು ಯಾವಾಗ, ಆಗ ಏನೆಲ್ಲ ಅಂಶಗಳು ಗಮನಕ್ಕೆ ಬಂತು, ಆನಂತರ 2ನೇ ಬಾರಿ ಫೈರಿಂಗ್ ಆದಾಗ ಏನಾಯಿತು, ಇವೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೀಗ 4 ವಿರುದ್ಧ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ರಿಕ್ಕಿ ರೈ. ತಂದೆ ಮುತ್ತಪ್ಪ ರೈನ 2ನೇ ಪತ್ನಿ ಅನುರಾಧ ವಿರುದ್ಧ ಅನುಮಾನ, ಅದೇ ರೀತಿಯಾಗಿ ರಾಕೇಶ್ ಮಲ್ಯ ವಿರುದ್ಧ ಅನುಮಾನ, ನಿತೇಶ್ ಶೆಟ್ಟಿ, ವೈದ್ಯನಾಥ್ ಇವರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. FIR ನಲ್ಲಿ ಇವರ ವಿರುದ್ಧ ಕೂಡ ಈಗಾಗಲೇ ದೂರು ದಾಖಲಾಗಿದೆ. ಅಂದ್ರೆ FIR ಅಲ್ಲಿ ಇವರ ಬಗ್ಗೆ ಮಾಹಿತಿಯನ್ನ ನೀಡಿ ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ. ರಿಕ್ಕಿ ರೈ ಕೊಟ್ಟಿರುವ ಮಾಹಿತಿಯ ಮೇರೆಗೆ ಚಾಲಕ ಇಲ್ಲಿ ದೂರನ್ನ ಸಲ್ಲಿಸಿದ್ದಾರೆ. ತಂದೆ ಮುತ್ತಪ್ಪ ರೈ ಇರುವಾಗಲೂ ಹಲವು ಬಾರಿ ಬೆದರಿಕೆ ಇತ್ತಂತೆ. ರಿಕ್ಕಿ ರೈ ಕೊಟ್ಟಿರುವ ಮಾಹಿತಿಯ ಮೇರೆಗೆ ಚಾಲಕ ದೂರನ್ನ ದಾಖಲಿಸಿದ್ದಾರೆ. ಈ 4 ವಿರುದ್ಧ ಇದೀಗ ಅನುಮಾನಗಳು ಇದೆ. ರಿಕ್ಕಿ ರೈ ಕೊಟ್ಟಿರುವ ಮಾಹಿತಿಯ ಮೇರೆಗೆನೆ ಚಾಲಕ ಬಸವರಾಜು ದೂರನ್ನ ಸಲ್ಲಿಸಿದ್ದಾರೆ. 4 ವಿರುದ್ಧ ಚಾಲಕ ದೂರನ್ನ ಕೊಟ್ಟಿದ್ದು, ಒಂದ್ ಕಡೆ ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ವಿರುದ್ಧ A2 ಆಗಿದ್ದಾರೆ ಇದರಲ್ಲಿ. ಅದೇ ರೀತಿಯಾಗಿ ನಿತೇಶ್ ಶೆಟ್ಟಿ A3 ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ 4 ಜನರ ವಿರುದ್ಧ ಏನೇನು ಅನುಮಾನ ವ್ಯಕ್ತಪಡಿಸಿದಾರಲ್ಲ ವೈದ್ಯನಾಥ್, ಅವರ ವಿರುದ್ಧವೂ ಕೂಡ ಈಗಾಗಲೇ ದೂರು ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ಯಾವ ರೀತಿಯ ತನಿಖೆ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ. ಪೊಲೀಸರು ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಂಪೂರ್ಣ ಮಹಾಜರು ಮತ್ತು ಏನು ಇಲ್ಲಿ ಸಿಕ್ಕುವಂಥ ಏನು ಕೆಲವು ಫಾರೆನ್ಸಿಕ್ಸ್ ಸ್ಯಾಂಪಲ್ಸ್ ಏನಿದೆ ಅದನ್ನು ಈಗ ವಶಕ್ಕೆ ಪಡೆದು ಅದನ್ನು ತಮ್ಮ ಕಸ್ಟಡಿಗೂ ಕೂಡ ಪಡ್ಕೊಂಡೋಗಿದ್ದಾರೆ. ಮತ್ತು ಈಗಾಗಲೇ ಸುಮಾರು ಇಲ್ಲಿ 4 ಗಂಟೆಗಳ ಕಾಲ ಪೊಲೀಸ್ ಅಧಿಕಾರಿಗಳು ಮತ್ತು ಸೋಕೋ ತಂಡದಿಂದ ಖುದ್ದಾಗಿ ಪರಿಶೀಲನೆ ಮಾಡಿರೋದು. ಗುಂಡು ಯಾವ ಕಡೆಯಿಂದ ಬಂದಿತ್ತು ಮತ್ತು ಕಾರ್ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಕೂಡ ಈಗಾಗಲೇ ಮಾಡಲಾಗಿದೆ. ಮತ್ತು ಘಟನಾ ಸ್ಥಳದಲ್ಲಿ ಕೂಡ ನೋಡ್ಬೋದು, ಈಗ ಇಲ್ಲಿದ್ದಂಥ ಕಾರ್ ಇರ್ಬೋದು ಮತ್ತು ಗುಂಡಿನ ಒಂದು ಕ್ಯಾಟ್ರೇಜ್ ಏನಿದೆ ಎಲ್ಲವನ್ನೂ ಕೂಡ ಈಗ FSL ತಜ್ಞರು ಈಗ ಅದನ್ನು ತಮ್ಮ ಸುಪರ್ದಿಗೆ ಪಡೆದು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಇಲ್ಲಿ ಸಿಕ್ಕಂಥ ಒಂದು ಬೇಸಿಕ್ ಮೊಬೈಲ್ ಫೋನ್ ಏನಿದೆ ಅದನ್ನು ಕೂಡ ತಮ್ಮ ಸುಪರ್ದಿಗೆ ಪಡ್ಕೊಂಡಿರೋದು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು FIR ಕೂಡ ದಾಖಲಾಗಿದೆ. ಖುದ್ದು ಏನು ರಿಕ್ಕಿ ರೈ ಕಾರು ಚಾಲಕ ಬಸವರಾಜ್ ಈ ಒಂದು ದೂರನ್ನು ನೀಡಿದ್ದು, ಈ ಒಂದು ದೂರಿನ ಆಧಾರದ ಮೇಲೆಗೆ 4 ವಿರುದ್ಧ ಒಂದು FIR ದಾಖಲಾಗಿದ್ದು ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ FIR ನಲ್ಲಿ ರಾಕೇಶ್ ಮಲ್ಲಿ ಮತ್ತು ಅನುರಾಧ ಹಾಗೂ ನಿತೇಶ್ ಶೆಟ್ಟಿ ಮತ್ತು
ವೈದ್ಯನಾಥ್ ಎಂಬುವರ ಮೇಲೆ ಈಗ ಈ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಈ 4 ಕೂಡ ರಿಕ್ಕಿ ರೈ ಮೇಲೆ ಈ ಒಂದು ಗುಂಡಿನ ದಾಳಿಗೆ ಅಟ್ಯಾಕ್ ಮಾಡಿ ಒಂದು ಕಾರಣ ಆಗಿದ್ದಾರೆ ಅನ್ನೋದು ರೀತಿಯಲ್ಲಿ ಈಗ ಈ ಒಂದು FIR ಅನ್ನು ದಾಖಲು ಮಾಡಿ ತನಿಖೆ ಕೂಡ ನಡೀತಾ ಇದೆ. ಮತ್ತೆ ಈಗ ನಾವು ಘಟನಾ ಸ್ಥಳದಲ್ಲಿ ಕೂಡ ನೋಡ್ಬೋದು, ಏನು ಈ ಒಂದು ಕಾಂಪೌಂಡ್ ಏನಿದೆ ಎದುರುಗಡೆ ಇರುವಂಥ ಕಾಂಪೌಂಡ್, ಈ ಒಂದು ಕಾಂಪೌಂಡ್ ಇಂದಲೇ ಏನು ಶೂಟರ್ಸ್ ಒಂದು ಫೈರಿಂಗ್ ಅನ್ನ ಮಾಡಿರೋದು ಕೂಡ ಈಗ ಗೊತ್ತಾಗಿದೆ. ಈ ಒಂದು ಕಾಂಪೌಂಡ್ ಇಂದ ಸುಮಾರು ಅಂದ್ರೆ ಕಾರು ನಿಂತಿದ್ದಂಥ ಸ್ಥಳಕ್ಕೆ ಸುಮಾರು ಒಂದು 25 ಮೀಟರ್ ಅಂತರ ಇರುತ್ತೆ. ಈ ಒಂದು ಅಂತರದಲ್ಲೇ ಫೈರಿಂಗ್ ಅನ್ನ ಮಾಡಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೂಡ ಮಾಡಿರುವಂಥದ್ದು. ಆದರೆ ಅಚಾನಕ್ ಆಗಿ ನಿನ್ನೆ ಏನಂತಂದ್ರೆ ರಾತ್ರಿ 12:50 ಸುಮಾರಿಗೆ ರಿಕ್ಕಿ ರೈ ಈ ಒಂದು ತಮ್ಮ ಮನೆಯಿಂದ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಅವರು ಪ್ರತಿ ಬಾರಿ ಅವರೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಿನ್ನೆ ರಾತ್ರಿ ಕಾರು ಚಾಲಕನನ್ನ ಕೂರಿಸ್ಕೊಂಡು ಆತ ಡ್ರೈವ್ ಮಾಡ್ತಾ ಇದ್ದ. ರಿಕ್ಕಿ ರೈ ಒಂದು ಕಾರಿನ ಚಾಲಕನ ಹಿಂಬದಿ ಸೀಟ್ನಲ್ಲಿ ಕೂತ್ಕೊಂಡಿದ್ರು. ಆದರೆ ಈ ವೇಳೆ ಶೂಟರ್ಸ್ ಕಾರು ಚಾಲಕನ ಮೇಲೆ ನೇರವಾಗಿ ಫೈರಿಂಗ್ ಮಾಡಿದಾಗ ಆ ಒಂದು ಸ್ಥಳದಲ್ಲಿದ್ದಂಥ ಒಂದು ಚಾಲಕನ ಒಂದು ಸೀಟ್ ಏನಿದೆ ಆ ಒಂದು ಸೀಟನ್ನು ಸೀಳಿಕೊಂಡು ಹಿಂಭಾಗದಲ್ಲಿದ್ದಂಥ ಒಂದು ರಿಕ್ಕಿ ರೈ ಮೂಗಿಗೆ ಒಂದು ಬುಲೆಟ್ ಕೂಡ ತಾಗಿರುವಂಥದ್ದು. ಅದರಿಂದ ಈಗಾಗಲೇ ಈ ಒಂದು ಘಟನೆಯಲ್ಲಿ ರಿಕ್ಕಿ ರೈ ಮೂಗು ಮತ್ತು ಕೈಗೆ ಒಂದು ಬಲವಾದ ಗಾಯ ಆಗಿದೆ. ಮತ್ತು ಆತನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ತನಿಖೆಯನ್ನು ಕೂಡ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇನ್ನು ಈಗಾಗಲೇ ಈ ಒಂದು ಘಟನಾ ಸ್ಥಳದಲ್ಲಿ ಬಿಡದಿ ಪೊಲೀಸರು ಏನು ಪರಿಶೀಲನೆ ಮಾಡಿ ಈ ಒಂದು ಆರೋಪಿಗಳನ್ನು ಪತ್ತೆ ಸಲುವಾಗಿ 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ ಶೂಟರ್ಸನ್ನು ಪತ್ತೆ ಮಾಡಬೇಕು, ಇನ್ನೊಂದು ಕಡೆ ಶೂಟರ್ಸ್ಗೆ ಅವರನ್ನು ಶೂಟ್ ಮಾಡೋದಕ್ಕೆ ಯಾರು ಹೇಳಿದ್ರು ಮತ್ತು ಏನು ಸುಪಾರಿ ಏನಾದರೂ ಕೊಟ್ಟಿದ್ದಾರಾ ಅಥವಾ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಏನಾದರೂ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಬೇಕು. ಅದರಿಂದ ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಕಾರಣ ಏನಿರ್ಬೋದು ಮತ್ತು ಅವ್ರ ಮೇಲೆ ಅಟ್ಯಾಕ್ ಆಗೋದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಮೇಲ್ನೋಟಕ್ಕೆ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಒಂದು ಆಸ್ತಿ ವಿಚಾರವಾಗಿ ಈ ಒಂದು ಅಟ್ಯಾಕ್ ಆಗಿರ್ಬೋದು ಒಂದು ಶಂಕೆ ಕೂಡ ವ್ಯಕ್ತವಾಗಿದ್ದು ಆ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗಾಗಲೇ FIR ನಲ್ಲಿ ದಾಖಲಾಗಿರುವಂಥ 4 ಹೆಸರುಗಳೇನಿದೆ ಅವರ ಬಗ್ಗೆ ಪರಿಶೀಲನೆ ಮಾಡಿ ಅವರು ಎಲ್ಲಿದ್ದಾರೆ ಮತ್ತು ಈ ಒಂದು ಕೃತ್ಯದಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಬಿಡದಿ ಠಾಣೆ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ. ಓಕೆ ಮಣಿರಾಜು, ಈಗ 4 ವಿರುದ್ಧ ದೂರು ಕೂಡ ದಾಖಲಾಗಿದೆ. FIR ಅಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಮೊದಲಿಗೆ 11 ಗಂಟೆಗೆ ಹೊರಟಂತಹ ಸಂದರ್ಭದಲ್ಲೇ ಒಂದು ಬಾರಿ ಫೈರ್ ಆಗಿರೋದು, ಆ ನಂತರ ಮತ್ತೆ ಅವರು ವಾಪಸ್ ಹೋಗಿ ಬರುವಂತಹ ಸಂದರ್ಭದಲ್ಲಿ 2ನೇ ಫೈರ್ ಆಗಿರೋದಾ ಹೇಗೆ? ನವಿತಾ, ಆ ಒಂದು FIR ಅನ್ನು ನೋಡಿದ್ರೆ ತುಂಬ ಸ್ವಾರಸ್ಯಕರವಾಗಿರುವಂಥದ್ದು. ಯಾಕಂದರೆ ರಿಕ್ಕಿ ರೈ ಮೇಲೆ ನಿನ್ನೆ ರಾತ್ರಿ 2 ಬಾರಿ ಅಟ್ಯಾಕ್ ಆಗಿರುವಂಥದ್ದು. ಆದರೆ ಮೊದಲ ಬಾರಿ ಅಟ್ಯಾಕ್ ಆಗಿದ್ದಾಗ ಆತ ಕೂದಲೆಯಲ್ಲಿ ಒಂದು ಪಾರಾಗಿ ಇಲ್ಲಿಂದ ಬಚಾವಾಗಿ ಹೋಗ್ತಾರೆ. ಆದರೆ ಆತನ ಮೇಲೆ ಗುಂಡಿನ ದಾಳಿ ಆಗಿದ್ರು ಕೂಡ ಆತನಿಗೆ ಯಾವುದೇ ರೀತಿಯ ಒಂದು ಅರಿವು ಕೂಡ ಇರೋದಿಲ್ಲ. ಏನು ಎದುರುಗಡೆ ಕಾಣ್ತಿರುವಂಥ ಒಂದು ಕಾಂಪೌಂಡ್ ಏನಿದೆ ಅಂದರೆ ಆ ಒಂದು ಎಸ್ಟೇಟ್ ಏನಿದೆ ಅದು ರಿಕ್ಕಿ ರೈ ಇರುವಂಥ ಒಂದು ಮನೆ ಮತ್ತು ಆ ಒಂದು ಫಾರ್ಮ್ ಹೌಸ್ ಅದು. ಆ ಒಂದು ಮನೆಯಿಂದ ಆತ ನೇರವಾಗಿ ಈ ಒಂದು ಕಾಂಪೌಂಡ್ ಮುಖಾಂತರವಾಗಿ ರೋಡ್ಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ಕೂಡಲೇ ಒಂದು ಗುಂಡಿನ ಮೊರೆ ಶುರುವಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಗುಂಡಿನ ಶಬ್ದ ಒಂದು ಟಪ್ ಅನ್ನೋ ರೀತಿಯಲ್ಲಿ ಕೇಳಿ ಬಂದಿರುತ್ತೆ. ಆದರೆ ಅದನ್ನು ಗಮನಿಸದೆ ಎಲ್ಲೋ ಕಾರಿನ ಟೈರ್ ಬ್ಲಾಸ್ಟ್ ಆಗಿರಬೇಕು ಅಂತೇಳಿ ಸ್ವಲ್ಪ ದೂರದಲ್ಲಿ ಕಾರನ್ನು ನಿಲ್ಲಿಸಿ 4 ಟೈರ್ಗಳನ್ನು ಚೆಕ್ ಮಾಡ್ತಾರೆ. ಆದರೆ 4 ಟೈರ್ಗಳು ಕೂಡ ಸರಿಯಾಗಿರ್ತವೆ. ಆದರೆ ಪುನಃ ಶಬ್ದ ಏನಾಗಿರ್ಬೋದು ಅನ್ನೋದನ್ನು ಕೂಡ ಅವರು ಗಮನಿಸದೆ ನೇರವಾಗಿ ಅವರು ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು ಸಮಯ 11 ಗಂಟೆ ಆಗಿರುತ್ತೆ. ಇಲ್ಲಿಂದ ನೇರವಾಗಿ ಸ್ವಲ್ಪ ದೂರದಲ್ಲೇ ಒಂದು ರೈಲ್ವೆ ಕ್ರಾಸ್ ಇರೋದ್ರಿಂದ ಅಲ್ಲಿಗೆ ಹೋಗಿ ನೋಡಿದಾಗ ತಮ್ಮ ಪರ್ಸನ್ ಅವರು ಮನೆಯಲ್ಲೇ ಬಿಟ್ಟು ಬಂದಿರ್ತಾರೆ. ಆಗ ಚಾಲಕನಿಗೆ ಪುನಃ ಹೇಳಿ ಪರ್ಸ್ ಮನೆಯಲ್ಲಿದೆ, ಮನೆಗೆ ವಾಪಸ್ ಹೋಗೋಣ ಅಂತೇಳಿ ಹೇಳಿದಾಗ ಪುನಃ ಒಂದು 11 ಕಾಲರ ಸುಮಾರಿಗೆ ಪುನಃ ಬಿಡದೆ ಒಂದು ಮನೆಗೆ ವಾಪಸ್ ಬಂದು ಅಲ್ಲಿ ಪರ್ಸನ್ನು ತೆಗೆದುಕೊಂಡು ನಂತರ ಪುನಃ ವಾಪಸ್ ಮನೆಯಿಂದ ಈ ಒಂದು ಮುಖ್ಯ ರಸ್ತೆಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ಏನು ಮೊದಲಿಗೆ ಏನು ಫೈರಿಂಗ್ ಆಗಿತ್ತು ಅದೇ ಸ್ಥಳದಲ್ಲಿ ಮತ್ತೆ ಕಾರ್ ಬಂದಾಗ ಪುನಃ 12:50 ಸುಮಾರಿಗೆ ಅಲ್ಲಿ ಮತ್ತೆ ಫೈರಿಂಗ್ ಆಗುತ್ತೆ. 2ನೇ ಬಾರಿ ಫೈರಿಂಗ್ ಆದ ಸಂದರ್ಭದಲ್ಲಿ ಏನು ಡ್ರೈವರ್ನ ಒಂದು ಸೀಟ್ ಏನಿದೆ ಆ ಒಂದು ಡೋರನ್ನು ಸೀಳಿಕೊಂಡು ಬುಲೆಟ್ ನಂತರ ಸೀಟನ್ನು ಕೂಡ ಸೀಳ್ಕೊಂಡು ನಂತರ ಒಳಗಡೆ ಇದ್ದಂಥ ಒಂದು ರಿಕ್ಕಿ ರೈ ಮೂಗಿಗೆ ಆ ಒಂದು ಬುಲೆಟ್ ತಾಗಿರುವಂಥದ್ದು. ಆದರೆ ಆ ಒಂದು ಸಂದರ್ಭದಲ್ಲಿ ರಿಕ್ಕಿ ರೈ ಬ್ಯಾಗ್ನಲ್ಲಿರುವಂಥ ಒಂದು ವಸ್ತುವನ್ನು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಬಾಗಿರ್ತಾರೆ. ಬಾಗಿದಂಥ ಸಂದರ್ಭದಲ್ಲಿ ಆ ಒಂದು ಬುಲೆಟ್ ಮೂಗಿಗೆ ತಾಗಿ ಮುಂದೆ ಪಾಸ್ ಆಗಿ ಏನು ಎಡಭಾಗದಲ್ಲಿದ್ದಂಥ ಒಂದು ಹಿಂಬದಿ ಡೋರ್ನಲ್ಲಿ ಒಂದು ಬುಲೆಟ್ ಕೂಡ ತಾಗಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಕಾರಿನ ಒಳಗಡೆ ಒಂದು ಕಾರ್ಟ್ರಿಜ್ ಕೂಡ ಪತ್ತೆಯಾಗಿದೆ. ಈಗ ಅದನ್ನು ಸೋಕೋ ಅಧಿಕಾರಿಗಳು ಕೂಡ ತಮ್ಮ ವಶಕ್ಕೆ ಪಡೆದು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಕಾರಿನಲ್ಲಿ ಆಗಿರುವಂಥ ಒಂದು ಒಳಗಡೆ ಏನು ಬುಲೆಟ್ ತಾಗಿ ಒಂದು ಡ್ಯಾಮೇಜಸ್ ಆಗಿದೆ ಅದನ್ನು ಕೂಡ ಸೋಕೋ ತಜ್ಞರು ಪರಿಶೀಲನೆ ಮಾಡಿ ಒಂದು ಕೆಲವು ಸ್ಯಾಂಪಲ್ಸ್ ಅನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಸದ್ಯ ರಾತ್ರಿ 2 ಬಾರಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಮೊದಲನೇ ಬಾರಿಗೆ ಯಾವುದೇ ರೀತಿಯ ಒಂದು ಹಾನಿ ಆಗದೆ ಪಾರಾಗಿದ್ರು ಕೂಡ 2ನೇ ಬಾರಿ ದಾಳಿಯ ವೇಳೆ ಅವರು ನೇರವಾಗಿ ಗುಂಡಿಗೆ ಒಂದು ಸಿಕ್ಕಾಕೊಳ್ತಾರೆ. ಆದರೆ ಅದೃಷ್ಟವಶಾತ್ ಅವರ ಪ್ರಾಣಕ್ಕೆ ಯಾವುದೇ ರೀತಿಯ ಒಂದು ಅಪಾಯ ಕೂಡ ಆಗಿರೋದಿಲ್ಲ. ಮೂಗು ಮತ್ತು ಕೈಗೆ ಮಾತ್ರ ಒಂದು ಬುಲೆಟ್ ಆಗಿ ನಂತರ ಅಲ್ಲಿಂದ ಬಚಾವ್ ಆಗಿರುವಂಥದ್ದು. ಸದ್ಯ ಈಗ ಅವರನ್ನು ಬೆಂಗಳೂರಿನ HL ರಸ್ತೆಯಲ್ಲಿರುವಂಥ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಕೂಡ ಅವರ ಒಂದು ಮೂಗಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಒಂದು ಚಿಕಿತ್ಸೆ ಕೊಡುವಂಥ ಕೆಲಸ ಕೂಡ ನಡೀತಾ ಇದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮನಗರ ಮತ್ತು ಸುತ್ತಮುತ್ತ ಪೊಲೀಸ್ ಅಧಿಕಾರಿಗಳೊಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದ್ದು ಆರೋಪಿಗಳನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.